क्षिप्रं भवति धर्मात्मा शश्वच्छान्तिं निगच्छति कौन्तेय प्रतिजानीहि न मे भक्त प्रणश्यति। क्षिप्रं भवति धर्मात्मा शश्वतो शान्तिं निगच्छति कौन्तेय प्रतिजानीहि न मे ಭಕ್ತಃ ಪ್ರಣಶ್ಯತಿ. ಅಂದ್ರೆ ಇದೆಲ್ಲ ಶ್ಲೋಕಗಳು ಭಕ್ತಿಯ ಮಹಿಮೆಯನ್ನು ಕೊಂಡಾಡುವಂತ ಶ್ಲೋಕಗಳು. ಇಲ್ಲೂ ಕೂಡ ಕೃಷ್ಣ ಅದನ್ನು ಹೇಳುತ್ತಾನೆ, ಕ್ಷಿಪ್ರಂ ಧರ್ಮಾತ್ಮ ಭವತಿ. ಯಾರು ಭಗವಂತನಲ್ಲಿ ಭಕ್ತಿಯನ್ನ ಮಾಡ್ತಾನೋ, ಭಗವಂತನಲ್ಲಿ ನಿರಂತರವಾಗಿ ಭಕ್ತಿಯನ್ನ ಮಾಡತಕ್ಕಂಥ ವ್ಯಕ್ತಿ ಕ್ಷಿಪ್ರಂ ಧರ್ಮಾತ್ಮ ಭವತಿ. ಏನೋ ಆಕಸ್ಮಿಕವಾಗಿ ಅಧಾರ್ಮಿಕನಾಗಿರ್ತಾನೆ, ಆಕಸ್ಮಿಕವಾಗಿ ಅವನೇನಾಗಿರ್ತಾನೆ, ಅಧಾರ್ಮಿಕನಾಗಿರ್ತಾನೆ. ಕೇಳಿಸ್ತಾ ಇದೆಯಾ? ಹರೇ ನಮಃ. ಕೇಳ್ತಾ ಇದ್ರು, ಕೇಳ್ತಾ ಇದೆ. ಕೇಳಿಸೋದಿಲ್ಲ, ಈಗ ಕೇಳಿಸೋದೇ ಇಲ್ಲ. ಇಲ್ಲ, ಕೇಳ್ತಾ ಇದೆ. ಈಗ ಕೇಳ್ತಾ ಇದೆಯಾ? ನಮಗ್ ಕೇಳಿಸ್ತದೆ. ಕೇಳ್ತಾ ಇದೆ. ನಮ್ಗೇನು ಕೇಳಿಸ್ತಾ ಇಲ್ಲ. ನಮ್ಗೆ ಏನು ಕೇಳಿಸ್ತಾ ಇಲ್ಲ. ಕೇಳಿಸ್ತಿಲ್ಲ ಆಚಾರ್ಯ. ಮಧ್ಯ ಆಯ್ತು. ಕ್ಷಿಪ್ರಂ ಭವತಿ ಧರ್ಮಾತ್ಮ ಅಂದ್ರೆ ಭಕ್ತಿಯ ಮಹಿಮೆಯನ್ನ ಈ ಶ್ಲೋಕ ವರ್ಣನೆ ಮಾಡ್ತಾ ಇದೆ. ಕ್ಷಿಪ್ರಂ ಭವತಿ ಧರ್ಮಾತ್ಮ, ಯಾರು ಭಗವಂತನ ಭಕ್ತನಾಗಿರ್ತಾನೋ ಕ್ಷಿಪ್ರಂ ಧರ್ಮಾತ್ಮ ಭವತಿ. ಏನೋ ಆಕಸ್ಮಿಕವಾಗಿ ಭಕ್ತಿಯನ್ನ ಬಿಟ್ಟು ದೂರಕ್ಕೆ ಹೋಗಿರ್ತಾನೆ, ಭಕ್ತಿ ಮಾರ್ಗದಿಂದ ಕೆಟ್ಟ ಮಾರ್ಗಕ್ಕೆ ಹೋಗಿರ್ತಾನೆ. ಆದರೆ ಅದೊಂದು ಸಂದರ್ಭದಲ್ಲಿ ಅವನು ಭಕ್ತಿ ಮಾರ್ಗಕ್ಕೆ ಬಂದ ಅಂತ ಆದ್ರೆ ಅವನು ಬೇಗ ಸರಿಯಾಗ್ಬಿಡ್ತಾನೆ. ಈಗ ನೋಡಿ, ಕೆಲವರನ್ನ ಎಷ್ಟು ಸರಿ ಮಾಡೋದು ಸರಿ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಯಾವುದೇ ರೀತಿಯಲ್ಲಿ ಹಾಳಾಗಿರ್ತಾರೆ. ಅವರನ್ನ ಎಷ್ಟು ಉಪದೇಶ ಮಾಡಿದ್ರು, ಹೊಡೆದ್ರು, ಬಡದ್ರು, ಮತ್ತೊಬ್ಬರನ್ನ ದೃಷ್ಟಾಂತವನ್ನ ಕೊಟ್ರು, ಏನು ಆಡಿದ್ರು ಅವ್ರನ್ನ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಕೆಲವ್ರನ್ನ ಹಾಗಲ್ಲ, ಬೇಗ ನಾವು ಪ್ರಯತ್ನನೇ ಮಾಡ್ಬೇಕಾಗಿಲ್ಲ, ಅವರಾಗವರೇ ಸರಿದಾರಿಗೆ ಬಂದ್ಬಿಡ್ತಾರೆ. ಅಂದ್ರೆ ಆ ಒಬ್ಬ ಜೀವಿಯಲ್ಲಿ ಅವನು ಸಾತ್ವಿಕನಾಗಿದ್ದು ಅವನಲ್ಲಿ ಆ ಒಂದು ಯೋಗ್ಯತೆ ಇದೆ ಅಂತ ಆದ್ರೆ ಹೆಚ್ಚು ಪ್ರಯತ್ನವೇ ಬೇಕಾಗಿಲ್ಲ. ಕೆಟ್ಟ ದಾರಿಗೆ ಹೋಗಿದ್ದೇನೋ ಹೌದು, ಕೆಟ್ಟ ದಾರಿಗೆ ಹೋದ್ರೂ ಬೇಗ ಸರಿದಾರಿಗೆ ಬಂದ್ಬಿಡ್ತಾನೆ. ಕ್ಷಿಪ್ರಂ ಧರ್ಮಾತ್ಮ ಭವತಿ, ಬೇಗ ಧರ್ಮದ ಮಾರಿಗೆ ಅವನು ಬರ್ತಾನೆ. ಅವನೇನು ಏನೋ ಒಂದು ನಿಮಿತ್ತದಿಂದಾಗಿ ಅಧಾರ್ಮಿಕನಾಗಿದ್ದ, ತನ್ನ ಅಧಾರ್ಮಿಕವಾಗಿರತಕ್ಕಂತಹ ಮಾರ್ಗವನ್ನ ಬಿಟ್ಟು ಧಾರ್ಮಿಕ ಮಾರ್ಗ ಅವನು ಬರ್ತಾನೆ. ಧರ್ಮದಲ್ಲಿ ಅವನು ಮನಸ್ಸನ್ನ ಇಡ್ತಾನೆ, ಧರ್ಮದಲ್ಲಿ ಅವನು ಯಾವತ್ತೂ ಕೂಡ ರತನಾಗಿರ್ತಾನೆ. ಕ್ಷಿಪ್ರಂ ಧರ್ಮಾತ್ಮ ಭವತಿ ಶಶ್ವತು ಶಾಂತಿಂ ನಿಗಚ್ಚತಿ. ಶಶ್ವತ್, ಶಶ್ವತ್ ಅಂದ್ರೆ ಶಶ್ವತ್ ಶಾಂತಿ ಅಂತ ಒಂದೇ ಶಬ್ದ ಅದು. ಶಾಶ್ವತ ಶಾಂತಿ. ಶಾಂತಿ ಅಂದ್ರೆ ಏನು? ಸುಖ ಅಂತ ಅರ್ಥ. ಎಂತ ಸುಖ? ಶಶ್ವತ್ ಶಾಂತಿ, ಶಾಶ್ವತ ಸುಖವನ್ನ ಪಡೆಯುತ್ತಾನೆ. ಶಶ್ವತ್ ಶಾಂತಿಂ ನಿಗಚ್ಚತಿ. ನಿಗಚ್ಚತಿ ಶಬ್ದಕ್ಕೆ ನಿತರಾಂ ಗಚ್ಚತಿ. ಶಾಶ್ವತ ಶಾಂತಿಯನ್ನು ಚೆನ್ನಾಗಿ ಪಡೆಯುತ್ತಾನೆ. ಶಶ್ವತ್ ಶಾಂತಿಂ ನಿಗಚ್ಚತಿ ನಿತರಾಂ ಗಚ್ಚತಿ, ಚೆನ್ನಾಗಿ ಶಾಶ್ವತ ಸುಖವನ್ನ ಪಡೆಯುತ್ತಾನೆ. ಅಂದ್ರೆ ಶಾಂತಿ ಶಬ್ದಕ್ಕೆ ಬರೀ ಸುಖ ಅಂತ ಅರ್ಥ. ಶಶ್ವತ್ ಶಾಂತಿ ಅಂದ್ರೆ ಮೋಕ್ಷ ಸುಖ ಅಂತ ಅರ್ಥ. ಮೋಕ್ಷಕ್ಕೆ ಬೇಗ ಹೋಗ್ತಾನೆ. ಏನೋ ಮೋಕ್ಷದಿಂದ ದೂರನಾಗಿರ್ತಾನೆ, ಆದ್ರೆ ಬೇಗ ಮೋಕ್ಷಕ್ಕೆ ಹೋಗುವ ಒಂದು ಅರ್ಹತೆಯನ್ನು ಪಡೆದು ಬಿಡ್ತಾನೆ. ಹಾಗಾಗಿ ಕೌಂತೆಯ, ಎಲೆ ಕುಂತಿ ಪುತ್ರನೇ ಪ್ರತಿಜಾನೆ ತಿಳ್ಕೊ, ಇದೊಂದು ಕೃಷ್ಣ ಪ್ರತಿಜ್ಞೆ ಮಾಡಿ ಹೇಳುವಂಥದ್ದು. ಅಂದ್ರೆ ಕೆಲವು ಇರುತ್ತಲ್ಲ, ಆಣೆ ಮಾಡಿ ಹೇಳ್ತೀನಿ ಅಂತ, ಇದು ಗ್ಯಾರಂಟಿ ಹೀಗೆ ಅಂತ ಒಂದು ಕೆಲವುದರ ನಿಶ್ಚಯ. ಹಾಗಾಗಿ ಅರ್ಜುನನ ಮೂಲಕವಾಗಿ ನಮಗೆಲ್ಲ ಹೇಳ್ತಿದ್ದಾನೆ, ಕೌಂತೆಯ ಎಲೆ ಕುಂತಿ ಪುತ್ರನೇ ಅರ್ಜುನನೇ ತಿಳ್ಕೊ, ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತ ಅಂತ ಆದ್ರೆ ಅವನಿಗೆ ಎಂದೆಂದೂ ತೊಂದರೆ ಎಂತಿಲ್ಲ. ಪ್ರಣಶ್ಯತಿ ನೋಡಿ, ಅಲ್ಲಿ ನಾ ನಶ್ಯತಿ ಅಂತ ಕೃಷ್ಣ ಅಷ್ಟೇ ಹೇಳ್ತಾ ಇಲ್ಲ, ನಾ ಪ್ರಣಶ್ಯತಿ, ಪ್ರಕರ್ಷೇಣ ನಾ ನಶ್ಯತಿ. ಏನೋ ಅಲ್ಪ ಸ್ವಲ್ಪ ತೊಂದರೆಗಳು, ತಾಪತ್ರಯಗಳು, ಪೆಟ್ಟುಗಳು ಬೀಳಬಹುದು. ಯಾಕಂದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ರಾಜಸ ತಾಮಸ ಗುಣಗಳಿರೋದ್ರಿಂದಾಗಿ, ರಾಜಸ ತಾಮಸ ಗುಣದ ಪ್ರಭಾವದಿಂದಾಗಿ ಕೆಟ್ಟ ಮಾತಾಡಬಹುದು, ಕೆಟ್ಟ ಕೆಲಸ ಮಾಡಬಹುದು, ಕೆಟ್ಟ ಆಲೋಚನೆ ಮಾಡಬಹುದು. ಅದಕ್ಕನುಗುಣವಾಗಿ ಯಾವತ್ತೋ ಒಂದ್ ದಿವಸ ಏನೋ ಪೆಟ್ಟು ಬಿಡಬಹುದು, ಏನೋ ತೊಂದರೆ ಆಗ್ಬಹುದು, ಸಾಧನೆಗೆ ಅಡ್ಡ ಬರಬಹುದು. ಇದೆಲ್ಲ ತಾತ್ಕಾಲಿಕ ಅಷ್ಟೇ. ಈಗ ಭರತ
ಅವನು ತಪಸ್ ಮಾಡಬೇಕು ಅಂತ ಹೋದವನು ತಪಸ್ ಮಾಡ್ಲಿಕ್ಕೆ ಆಗದೇನೆ ಜಿಂಕೆ ಧ್ಯಾನದಲ್ಲಿ ರತನಾಗಿ ಮರದ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟುಬಿಟ್ಟ. ಸಾಧನೆಯಿಂದ ಎಷ್ಟೋ ದೂರ ಹೋಗ್ಬಿಟ್ಟ. ಅದ್ರನ್ನು ಹಾಗೆ ಈ ಮತ್ತಿನ್ನೊಂದು ಪ್ರಾಣಿಯಾಗಿ ಮತ್ತೊಂದು ಪ್ರಾಣಿಯಾಗಿ ಕಳೆದ್ನ? ಇಲ್ಲ, ಅದರ ಮುಂದಿನ ಜನ್ಮವೇ ಜಡಭರತನಾಗಿ ಹುಟ್ಟಿ ದೊಡ್ಡ ತತ್ವಜ್ಞಾನಿಯಾಗಿ ಜಗತ್ತಿಗೆ ತತ್ವಜ್ಞಾನವನ್ನು ಕೊಟ್ಟು ಮೋಕ್ಷಕ್ಕೆ ಹೋಗ್ಬಿಟ್ಟ. ಹಾಗಾಗಿ ಆಕಸ್ಮಿಕವಾಗಿ ಪಾಪ ಪ್ರಾರಬ್ಧದಿಂದಾಗಿ ಅಲ್ಪ ಸ್ವಲ್ಪ ತಪ್ಪುಗಳನ್ನ ಮಾಡಿ ಕೆಟ್ಟದ್ದನ್ನ ದುಃಖವನ್ನ ಅನುಭವಿಸ್ತಾರೆ. ಪರೀಕ್ಷಿತ್ ರಾಜ ಮಹಾತ್ಮ, ಅವನು ಋಷಿಗಳ ಕುತ್ತಿಗೆಗೆ ಹಾವನ್ನ ಹಾಕದ. ಹಾಕದ ತಪ್ಪೇ ಅದು, ತಪ್ಪು ಅಂತ ಗೊತ್ತಾಯ್ತು ಅವನಿಗೆ. ತಪ್ಪು ಅಂತ ಗೊತ್ತಾಗಿ ಪಶ್ಚಾತ್ತಾಪ ಪಟ್ಟ, ಪ್ರಾಯಶ್ಚಿತ್ತ ಮಾಡಿಕೊಂಡ. ಅವರು ಕೊಟ್ಟಿರ್ತಕ್ಕಂಥ ಶಾಪವನ್ನು ಸ್ವೀಕಾರ ಮಾಡದ. ಶಮೀಕ ಋಷಿಗಳ ಮಗ ಶೃಂಗಿ ಕೊಟ್ಟಿರ್ತಕ್ಕಂಥ ಶಾಪವನ್ನು ಸ್ವೀಕಾರ ಮಾಡಿ ಸಾಯಲಿಕ್ಕೆ ಇನ್ನು 1 ವಾರ ಇದೆ ಅಂತ ಗೊತ್ತಾದಾಗ 1 ವಾರ ಪೂರ್ತಿ ಭಾಗವತ ಶ್ರವಣವನ್ನ ಮಾಡುವ ಮೂಲಕವಾಗಿ ತನ್ನ ದೇಹವನ್ನ ಪರಿತ್ಯಾಗ ಮಾಡಿ ಮೋಕ್ಷಕ್ಕೆ ಹೋದ. ನೋಡಿ, ತಪ್ಪು ಮಾಡದ ಒಬ್ಬ ಸಮಾಧಿ ಸ್ಥಿತಿಯಲ್ಲಿ ಅಂದ್ರೆ ಭಗವಂತನ ಧ್ಯಾನದಲ್ಲಿ ನಿರತನಾಗಿರ್ತಕ್ಕಂತಹ ಋಷಿ ಮುನಿಯ ಕುತ್ತಿಗೆಗೆ ಹಾವನ್ನ ಹಾಕಿರ್ತಕ್ಕಂಥ ಪರೀಕ್ಷಿತ್ ರಾಜ ಅಂದ್ರೆ ಮೋಕ್ಷಕ್ಕೆ ಹೋದ. ಅಂದ್ರೆ ನನ್ನ ಭಕ್ತ ಅಂತ ಆದ್ರೆ ಆಕಸ್ಮಿಕವಾಗಿ ಅವನಲ್ಲಿದ್ದ ರಾಜಸ ತಾಮಸ ಪ್ರಭಾವದಿಂದಾಗಿ ತಪ್ಪನ್ನ ಮಾಡಿದರೂ ಕೂಡ ಆ ತಪ್ಪನ್ನ ನಾನು ಮನ್ನಿಸುತ್ತೇನೆ, ಮನ್ನಿಸಿ ಅವನಿಗೆ ಒಳ್ಳೆಯದನ್ನ ಮಾಡ್ತೇನೆ, ಶಾಶ್ವತ ಶಾಂತಿಯನ್ನ ಮೋಕ್ಷ ಸುಖವನ್ನ ಕೊಡ್ತೀನಿ. ಹಾಗಾಗಿ ಒಂದು ತಿಳ್ಕೋ ಅರ್ಜುನ, ನಮೇ ಭಕ್ತ ಪ್ರಣಶ್ಯತೆ, ನನ್ನ ಭಕ್ತ ಅಂತ ಆದ್ರೆ ಅವನಿಗೆ ಎಂದೆಂದೂ ಪ್ರಣಾಶ ಇಲ್ಲ, ನಾಶ ಇದೆ ಹೊರತು ಪ್ರಣಾಶ ಇಲ್ಲ. ಏನದು ನಾಶ ಪ್ರಣಾಶಕ್ಕೆ ವ್ಯತ್ಯಾಸ ಅಂತ ಹೇಳಿದ್ರೆ, ಅಲ್ಪ ಸ್ವಲ್ಪ ತೊಂದರೆಗಳು ಬರಬಹುದು, ಸಾಧನೆಗೆ ತಾತ್ಕಾಲಿಕವಾದ ಅಡ್ಡಿ ಆತಂಕಗಳು ಬರಬಹುದು, ಆದರೆ ಶಾಶ್ವತವಾದ ಅಡ್ಡಿ ಆತಂಕಗಳು ಯಾವತ್ತೂ ಕೂಡ ಬರೋದಿಲ್ಲ. ಅವನು ಉದ್ಧಾರ ಹಾಗೆ ಆಗ್ತಾನೆ, ಉತ್ತಮವಾದ ಲೋಕವನ್ನ ಪಡೆದೇ ಪಡಿತಾನೆ ಅನ್ನೋದು ಅಭಿಪ್ರಾಯ. ಹೀಗೆ ಭಕ್ತಿಯ ಒಂದು ಮಹತ್ವ ಎಷ್ಟು ದೊಡ್ಡದು, ಎಂದೆಂದಿಗೂ ಭಗವಂತ ಭಕ್ತರನ್ನ ಕೈ ಬಿಡೋದೇ ಇಲ್ಲ ಅನ್ನುವಂಥದ್ದು ಇದರ ಅಭಿಪ್ರಾಯ. ಅಂದ್ರೆ ಇದೆಲ್ಲವೂ ಕೂಡ ಈ 2 ಶ್ಲೋಕ ನಾವೇನ್ ನೋಡಿದ್ವಿ, ಅಪಿಚೇತ್ ಸುದುರಾಚಾರ ಇದಿರಬಹುದು, ಅಥವಾ ಕ್ಷಿಪ್ರಂ ಧರ್ಮಾತ್ಮ ಭವತಿ, ಅಧಾರ್ಮಿಕನಾಗಿದ್ರು ಕೂಡ ಧರ್ಮ ಮಾರ್ಗಕ್ಕೆ ಬಂದೇ ಬರ್ತಾನೆ ಅಂತ ಹೇಳಿದ ಕೃಷ್ಣ. ಇದೆಲ್ಲ ಏನಂತ ಹೇಳಿದ್ರೆ ಋಷಿ ಮುನಿಗಳು ದೇವತೆಗಳು ಇವರಿಗೆ ಸಂಬಂಧಪಟ್ಟಿರತಕ್ಕಂಥದ್ದು. ನಾವು ಮನುಷ್ಯರು ಹೀಗೆ ಅಧಾರ್ಮಿಕರಾಗಿದ್ದು ಧಾರ್ಮಿಕತೆಗೆ ಬಂದ್ಬಿಡ್ತೇವೆ. ಒಂದಿನ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಬೇಡ, ಏನೋ ದಾನ ಧರ್ಮ ಮಾಡೋಣ, ನಾವು ಮತ್ತೆ ಸರಿ ದಾರಿಗೆ ಬಂದ್ಬಿಡ್ತೀವಿ ಅಂತ ಅನ್ಕೊಳ್ಳೋ ತಪ್ಪು. ಮನುಷ್ಯರಿಗೆ ಈ ರೀತಿಯಾಗಿ ಇರ್ಲಿಕ್ಕೆ ಆಗೋದಿಲ್ಲ. ಇದೆಲ್ಲೇನಿದ್ರು ಋಷಿ ಮುನಿಗಳಿಗೆ ದೇವತೆಗಳಿಗೆ ಸಂಬಂಧಪಡತಕ್ಕಂಥ ವಿಚಾರ. ಹಾಗಾಗಿ ಅವರ ಒಂದು ಸಾತ್ವಿಕ ರಾಜಸ ತಾಮಸತೆಯಿಂದಾಗಿ ನಾವು ಜಯ ವಿಜಯರನ್ನು ನೋಡಿದಂತೆ ಇತ್ಯಾದಿ ಅನೇಕ ದೃಷ್ಟಾಂತಗಳು, ಅಜಾಮಿಳ ಇರಬಹುದು, ಜಡಭರತ ಇರಬಹುದು, ಅಥವಾ ಪರೀಕ್ಷಿತ್ ರಾಜ ಇರಬಹುದು, ಇವರಂತೆ ಅಂತ ಮಹಾತ್ಮರಲ್ಲಿ ನಾವು ಕಾಣಬಹುದು. ಭೃಗು ಋಷಿಗಳು ಹೋಗಿ ಭಗವಂತನ ಎದೆಗೆ ಒದ್ರು, ಅವರಿಗೆ ಮೋಕ್ಷ ಸಿಕ್ಕಿಲ್ವಾ? ಸಿಕ್ತು. ವಿಶ್ವಾಮಿತ್ರರು ವಸಿಷ್ಠರ ಜೊತೆಗೆ ಯುದ್ಧವನ್ನ ಮಾಡುದು, ವಸಿಷ್ಠರು ದೊಡ್ಡ ಬ್ರಹ್ಮ ಋಷಿಗಳು, ಅಂತವರ ಜೊತೆಗೆ ಬ್ರಹ್ಮಜ್ಞಾನಿಗಳ ಜೊತೆಗೆ ಯುದ್ಧವನ್ನ ಮಾಡಿದ್ರು ಕೂಡ ಕೊನೆಯವರು ಜಗತ್ತಿಗೆ ಗಾಯತ್ರಿ ಮಂತ್ರವನ್ನ ಕೊಡುವಂತ ಒಂದು ದೊಡ್ಡ ಸಾಧಕರಾದ್ರು, ಬ್ರಹ್ಮರ್ಷಿಗಳಾಗಿ ಪರಿವರ್ತಿತರಾದ್ರು. ಹೀಗೆ ಭಗವಂತನ ಭಕ್ತರು ಅಂತ ಆದ್ರೆ ಅವ್ರು ಯಾವತ್ತೂ ಕೂಡ ಪೂರ್ತಿ ಕೆಟ್ಟ ಮಾರ್ಗಕ್ಕೆ ಹೋಗಿ ಅವ್ರ ಅಂಧತಮಸ್ಸಿಗೆ ಹೋಗೋದಿಲ್ಲ, ಮತ್ತೆ ಸರಿದಾರಿಗೆ ಬಂದೇ ಬರ್ತಾರೆ ಎಂಬುವಂಥದ್ದು ಇವರ ಒಟ್ಟು ಅಭಿಪ್ರಾಯ. ಅನ್ವಯ ಅರ್ಥ ಹೇಳ್ತಿದ್ದೀನಿ. ಕೌಂತೆಯ ಎಲೆ ಕುಂತಿ ಪುತ್ರನೇ, ಅಥವಾ ಅದು ಕೊನೆಗೆ ಇಟ್ಕೊಂಡ್ರೆ ಆಗತ್ತೆ. ಕ್ಷಿಪ್ರಂ ಧರ್ಮಾತ್ಮ ಭವತಿ ಅಂದ್ರೆ ಹಿಂದಿನ ಶ್ಲೋಕಕ್ಕೆ ಸಂಬಂಧಪಟ್ಟದ್ದು. ಒಬ್ಬ ದುರಾಚಾರನಾಗಿದ್ದರೂ ಕೂಡ ಅವನು ಸಾಧುವೇ ಆಗಿರ್ತಾನೆ. ಸಾಧುವೇ ಆಗಿದ್ದುಕೊಂಡು ಬೇಗ ಅವನು ಧರ್ಮ ಮಾರ್ಗಕ್ಕೆ ಬಂದು ಬಿಡ್ತಾನೆ. ಶಾಶ್ವತ್ ಶಾಂತಿ ನಿಗಚ್ಚತಿ, ಬೇಗ ಅವನೇನ್ ಮಾಡ್ತಾನೆ, ಶಾಂತಿಯನ್ನು, ಸುಖದ ತುತ್ತ ತುದಿಯನ್ನ ಅವನು ಪಡ್ತಾನೆ. ಕೌಂತೆಯ ಎಲೆ ಕುಂತಿ ಪುತ್ರನೇ ಪ್ರತಿಜಾನಿ, ತಿಳ್ಕೊ, ಮೇ ಭಕ್ತ, ನನ್ನ ಭಕ್ತನು ಎಂದೆಂದಿಗೂ ನ ಪ್ರಣಶ್ಯತಿ, ವಿವಿಧ ರೀತಿಯಲ್ಲಿ ನಾಶವನ್ನು ಹೊಂದೋದಿಲ್ಲ. ಏನೋ ಸಣ್ಣ ಪುಟ್ಟ ಪೆಟ್ಟು ಬೀಳಬಹುದು, ತೊಂದರೆ ಆಗಬಹುದು, ಅದೆಲ್ಲ ತಾತ್ಕಾಲಿಕವಾದದ್ದು. ಶಾಶ್ವತವಾಗಿ ಅವನು ಧಾರ್ಮಿಕನಾಗಿ ಇರ್ತಾನೆ, ಭಕ್ತಿಯನ್ನೇ ಮಾಡ್ತಾನೆ, ಭಕ್ತಿಯ ಮೂಲಕವಾಗಿ ಮುಕ್ತಿಯನ್ನೇ ಪಡಿತಾನೆ ಅನ್ನೋದು ಒಟ್ಟ ಅಭಿಪ್ರಾಯ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಾಶ್ವಚ್ಛಾಂತಿಂ ನಿಗಚ್ಚತಿ, ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಶ್ರೀಕೃಷ್ಣಾರ್ಪಣಮಸ್ತು. ಗುರುಗಳೇ ನಮಸ್ಕಾರ. ಹರೇ ನಮ ಗುರುಗಳೇ. ನಮಸ್ಕಾರ. ಗುರುಗಳು ನಶ್ಯತಿ ಪ್ರಣಶ್ಯತಿ ಇದೆಯಲ್ಲ, ಇದರಲ್ಲಿ ನರಕ ಅಂತ ಬರ್ತದೆ, ನರಕಾದಿ ಅನರ್ಥಂ ಅಂತ ಹಾಕ್ತಾರೆ ಇವರು. ಹಲೋ.